ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕಲ್ಯಾಣ ಮಸ್ತು ಭಾಗ 4. ದಯವಿಟ್ಟು ಇನ್ನೂ ಯಾರು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಮಗೂ ಕೂಡ ಸ್ಫೂರ್ತಿಯನ್ನು ಕೊಡಿ. ನೋಡಮ್ಮ, ದಾರಿಣಿ ಆಕಾಂಕ್ಷ ಇರೋ ಹೋಟೆಲ್ ಎಲ್ಲಿದೆ ಅಂತ ಹೇಳಿಬಿಟ್ಟು ನೀ ಹೋಗು ಅಂದರು. ಹೋಟೆಲ್ ವಿಳಾಸ ಹೇಳಿಬಿಟ್ಟು ಮದುಮಗಳಾದ ದಾರಿಣಿ ವೇದಿಕೆಯನ್ನು ಏರಿದ್ಲು. ಮದುವೆಯ ಮಂಟಪದಲ್ಲಿ ನಿಂತಿದ್ದ ದಾರಿಣಿಗೆ ಬೆವರು ಹೋಗಿತ್ತು. ಇವರೆಲ್ಲರೂ ಬಂದಿರೋದನ್ನು ನೋಡಿ ಏನೋ ಏರ್ಪೇರಾಗಿದೆ ಅಂತ ಗಾಬರಿಯಿಂದ ತನ್ನ ಗಂಡನ ಬಳಿ ಒಂದು ನಿಮಿಷ, ಒಂದು ಮುಖ್ಯವಾದ ವಿಷಯ ಅಮ್ಮನ ಹತ್ರ ಮಾತ್ರ ಒಂದು 5 ನಿಮಿಷ ಮಾತನಾಡ್ಬಿಟ್ಟು ಬರ್ತೆ ಅಂತ ಅಂದ್ಲು. ಏನಾದರೂ ಸಮಸ್ಯೆನಾ ದಾರಿಣಿ? ಅದೆಲ್ಲ ಏನೂ ಇಲ್ಲ, ಒಂದು 5 ನಿಮಿಷ ಅಷ್ಟೇ. ಸರಿ ಹೋಗಿ ಬಾ. ಕೆಳಗಡೆ ಇಳಿದು ಬಂದ ದಾರಿಣಿ ವೇಗವಾಗಿ ತನ್ನ ಅಮ್ಮನ ಬಳಿ ಬಂದು, ಅಮ್ಮ ನನ್ನ ಮೊಬೈಲ್ ಎಲ್ಲಿದೆ ಅಂದ್ಲು. ಇವಾಗ ಅದಕ್ಕೆ ಏನಮ್ಮ? ಅಮ್ಮ ತುಂಬ ಮುಖ್ಯವಾದ ಕಾಲ್ ಮಾಡಬೇಕು ಅಮ್ಮ. ಅಮ್ಮ ಮುಖ ಸಿಂಡಿಸ್ಕೊಂಡು ಮೊಬೈಲ್ ಎತ್ತಿ ಕೊಡಲು ದಾರಿಣಿ ಮೊದಲು ಕರೆ ಮಾಡಿದ್ದು ಜನನಿಗೆ. ಮೊಬೈಲನ್ನು ಸೈಲೆಂಟ್ನಲ್ಲಿಟ್ಟು ಕೈಯಲ್ಲಿ ಹಿಡಿದಿದ್ದ ಜನನಿಗೆ ದಾರಿಣಿ ಬಿಡದೆ ಕರೆ ಮಾಡ್ತಿರೋದನ್ನು ನೋಡಿ ವಿಷಯ ಅರ್ಥ ಆಯಿತು. ಮದುವೆ ಮಂಟಪದಲ್ಲಿ ಇರುವವಳು ಬಿಡದೆ ಫೋನ್ ಮಾಡ್ತಿದ್ದಾಳೆ ಅಂದರೆ ಅವಳಿಗೂ ಸಮಸ್ಯೆ ತಿಳಿದು ಹೋಗಿದೆ ಅನಿಸುತ್ತೆ ಅಂತ ಯೋಚಿಸಿದವಳು, ಆಕಾಂಕ್ಷ ನಾವು ಹೊರಡಬೇಕು ಅಲ್ವಾ, ಅದಕ್ಕೆ ಮುಂಚೆ ನೀನು ಬಾತ್ರೂಮ್ ಹೋಗಿ ನಿನ್ನ ಕೆಲಸ ಮುಗಿಸ್ಕೊಂಡು ಬಾ, ಊಟ ಬಂದ ತಕ್ಷಣ ತಿಂದು ಹೊರಟ್ಬಿಡೋಣ ಅಂದ್ಲು. ಸರಿ, ಏನೇ ನನಗೆ ತಿಳಿಯದಂತೆ ಏನನ್ನೋ ಮುಚ್ಚಿಡ್ತಿದೆಯಾ? ಮುಚ್ಚಿಡಲು ಏನಿದೆ? ನನ್ನ ಹತ್ರ ನೀನು ಏನನ್ನೋ ಮುಚ್ಚಿಡ್ತಿರುವ ಹಾಗೆ, ನನ್ನನ್ನು ಅವಸರದಿಂದ ಕಳಿಸ್ತಿರುವ ಹಾಗೆ ಅನ್ನಿಸ್ತಿದೆ. ಏನಾದರೂ ಸಮಸ್ಯೆ ಇದ್ದರೆ ಹೇಳು. ಎಮ್ಮೆ, ನೀನು 4 ಗಂಟೆ ಪ್ರಯಾಣ ಮಾಡಬೇಕು. ಬಸ್ ಸ್ಟ್ಯಾಂಡ್ನಲ್ಲಿ ಹೋಗಿ ಶೌಚಾಲಯವನ್ನು ಎಲ್ಲಿ ಹುಡುಕ್ತೀಯಾ? ಬೇಗ ಹೋಗ್ಬಾ. ಅವಳು ಒಳಗಡೆ ಹೋದ ತಕ್ಷಣ ಮೊಬೈಲ್ ತಗೊಂಡು ಹೊರಗೆ ಬಂದಳು ಜನನಿ. ಹೇಳು ಮಚ್ಚಿ. ಏನೇ? ಆಕಾಂಕ್ಷಳ ವಿಡಿಯೋ ಬಗ್ಗೆ ಅವಳ ಮನೆಯವರಿಗೆ ಗೊತ್ತಾಗ್ಬಿಟ್ಟಿದೆ. ಅವರೆಲ್ಲ ಮಂಟಪಕ್ಕೆ ಬಂದು ಈಗ ನೇರವಾಗಿ ಹೋಟೆಲ್ಗೆ ಬರ್ತಿದ್ದಾರಂತೆ. ಅವಳನ್ನು ಹೇಗಾದರೂ ಅಂದು ಹೇಳುವಾಗಲೇ ಸೆಕೆಂಡ್ ಲೈನಲ್ಲಿ ಬಿಡದೆ ಕರೆ ಬರಲು ಅದು ಯಾರು ಅಂತ ನೋಡಿದ್ಲು. ಅದು ಶರಣ್ಯ. ಜನನಿ ಲೈನ್ನಲ್ಲೇ ಇರು, ಆಕಾಂಕ್ಷಳ ತಂಗಿ ಫೋನ್ ಮಾಡ್ತಿದ್ದಾಳೆ, ಲೈನ್ನಲ್ಲೇ ಇರು ಅಂತ ಕಾನ್ಫರೆನ್ಸ್ ಕಾಲ್ಗೆ ಜಾಯಿನ್ ಮಾಡ್ತೀನಿ ಅಂದವಳು ಅವಳ ಕರೆಯನ್ನು ಸ್ವೀಕರಿಸಿ, ಹೇಳು ಶರಣ್ಯ, ಏನು ವಿಷಯ ಅಂದ್ಲು. ಅಕ್ಕ, ನನಗೆ ಒಂದು ಸಹಾಯ ಮಾತ್ರ ಮಾಡ್ತೀರಾ ಅಂದ್ಲು ಆತಂಕದಿಂದ. ಏನು ಸಹಾಯ ಮಾಡಬೇಕು? ನಮ್ಮ ಅಪ್ಪ ಅತ್ತೆ ಜೊತೆ ನನ್ನ ಅಕ್ಕನನ್ನು ಮಾತ್ರ ಕಳುಹಿಸಬೇಡಿ. ಅವಳನ್ನು ಕೊಲೆ ಮಾಡಲು ಇಲ್ಲಿ ಮನೆಯಲ್ಲಿ ಗುಂಡಿಯೆಲ್ಲ ತೋಡಿದ್ದಾರೆ. ದಾರಿಣಿ ಮತ್ತು ಜನನಿಗೆ ಎದೆ ಜಲ್ ಅಂದಿತು. ಅಯ್ಯೋ, ಈಗ ಏನು ಮಾಡೋದು ಅಂದರು ಒಟ್ಟಿಗೆ. ಜನನಿ, ಅಯ್ಯೋ, ಅವಳ ಮೇಲೆ ಯಾವುದೇ ತಪ್ಪಿಲ್ವಲ್ಲ ಅಂದ್ಲು ದಾರಿಣಿ. ಹೇಗೆ ಇಷ್ಟು ಅಸಹ್ಯವಾಗಿ ಒಂದು ವಿಡಿಯೋ ಬಂದಿದೆ ಅಂದ್ಲು ಶರಣ್ಯ. ಶರಣ್ಯ ಅಳ್ತಾ, ಅದು ನನಗೆ ಅರ್ಥ ಆಗ್ತಿಲ್ಲ ಅಂದ್ಲು. ಜನನಿ ವೇಗವಾಗಿ, ದಾರಿಣಿ, ಶರಣ್ಯ ಇಬ್ಬರು 1 ನಿಮಿಷ, ನಾ ಹೇಳೋದನ್ನು ಕೇಳಿ. ಅವಳ ಮೇಲೆ ಯಾವುದೇ ತಪ್ಪಿಲ್ಲ. ನಿಜವಾಗಿಯೂ ನಿನ್ನೆ ನಾನು ಅವಳನ್ನು ಹೋಟೆಲ್ನಲ್ಲಿ ಬಿಟ್ಟು ಹೊರಗೆ ಬರುವಾಗ ಅವಳು ಹೋಟೆಲ್ ಕೋಣೆಯ ಕೀಯನ್ನು ತಪ್ಪಾಗಿಕೊಂಡು ಇನ್ನೊಬ್ಬರ ಕೋಣೆಗೆ ಹೋಗಿಬಿಟ್ಟಿದ್ದಾಳೆ. ಆ ಕೋಣೆಯಲ್ಲಿದ್ದವನು ಬೇರೆ ಒಬ್ಬ ಹುಡುಗಿಯನ್ನು ಬುಕ್ ಮಾಡಿದ್ದ ಅಂತ ಅನಿಸುತ್ತೆ. ಅವಳೇ ಇವಳು ಅಂತ ತಪ್ಪಾಗಿ ತಿಳ್ಕೊಂಡು ಮುತ್ತು ಕೊಟ್ಬಿಟ್ಟಿದ್ದಾನೆ. ಅಷ್ಟೇ ನಡೆದಿರೋದು. ಅದರ ಆಚೆಗೆ ಬೇರೆ ಏನೂ ನಡೆದಿಲ್ಲ. ಅವನು ಶತ್ರುಗಳೋ ಇಲ್ಲ ಆ ರೀತಿ ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವವರೋ ಗೊತ್ತಿಲ್ಲ. ಈ ಕೆಲಸ ಮಾಡಿರೋದು ಅವರೇ ಆದರೆ ತಿಳಿತಿಲ್ಲ. ಆದರೆ ಯಾರೋ ಒಬ್ಬರು ಮಾಡಿದ ಕೃತ್ಯ ಇದು. ಆ ವಿಡಿಯೋದಲ್ಲಿರುವ ಮಿಕ್ಕ ವಿಷಯಗಳೆಲ್ಲ ಅವಳದಂತೂ ಅಲ್ಲ. ಅಸಹ್ಯವಾದ ವಿಡಿಯೋವನ್ನು ಎಡಿಟಿಂಗ್ ಮಾಡಿ ಅದರಲ್ಲಿ ಅವನ ಮತ್ತು ನಮ್ಮ ಆಕಾಂಕ್ಷಳ ಮುಖವನ್ನು ಅಂಟಿಸ್ಬಿಟ್ಟಿದ್ದಾರೆ. ಎಲ್ಲ ಮಾರ್ಫಿಂಗ್ ಮಾಡಲಾಗಿದೆ. ಶರಣ್ಯ ಕಣ್ಣೀರಿನೊಂದಿಗೆ, ಅಕ್ಕ, ನನಗೆ ಗೊತ್ತು ನನ್ನ ಅಕ್ಕ ತಪ್ಪು ಮಾಡಿರಲ್ಲ ಅಂತ. ಆದರೆ ಇಲ್ಲಿ ಅವಳ ಮೇಲೆ ತಪ್ಪೇ ಇಲ್ಲ ಅಂದರೂ ನಮ್ಮ ಅತ್ತೆ ಒಪ್ಕೊಳ್ಳೋದಿಲ್ಲ. ಊರೆಲ್ಲ ಅವಳ ವಿಡಿಯೋ ಹರಡಿ ಹೋಗಿದೆ, ಅದರಿಂದ ಅವಳನ್ನು ಕೊಲೆ ಮಾಡಿಬಿಡ್ತಾರೆ ಅಂದ್ಲು. ಈ ಕಾಲದಲ್ಲಿ ಯಾರು ಕೊಲೆ ಮಾಡ್ತಾರೆ ಅಂದ್ಲು ದಾರಿಣಿ. ನಮ್ಮ ಅತ್ತೆ ಮಾಡ್ತಾರೆ ಅಕ್ಕ. ನಮ್ಮ ಅತ್ತೆ ಮಗಳಿಗೆ ನನ್ನ ಅಕ್ಕ ಅಂದರೆ ಪ್ರಾಣ ಆಗಿತ್ತು. ಆದರೆ ಅವಳನ್ನು ನನ್ನ ಕಣ್ಣ ಮುಂದೆನೇ ಕೊಂದರು. ದಯವಿಟ್ಟು ಅವರೆಲ್ಲ ಕೊಲೆಗಡುಕರು, ಚೆನ್ನಾಗಿಯೇ ಇರಲ್ಲ. ಅವರಿಗೆ ಬೇರೆಯವ್ರ ಮುಂದೆ ತಲೆ ಎತ್ತಿ ನಡಿಬೇಕು. ಅದೇ ಅವರಿಗೆ ಮೊದಲ ಆಸ್ತಿ. ದಯವಿಟ್ಟು ನನ್ನ ಅಕ್ಕನನ್ನು ಬದುಕಿಸಿ ಪ್ಲೀಸ್. ಅವಳನ್ನು ಹೇಗಾದರೂ ಮಾಡಿ ನಿಮ್ಮ ಜೊತೆಯಲ್ಲೇ ಇಟ್ಕೊಳ್ಳಿ. ಇದನ್ನು ಮಾತ್ರ ನನಗಾಗಿ ಮಾಡಿಕೊಡಿ ಅಕ್ಕ ಅಂದ್ಲು ಶರಣ್ಯ. ಜನನಿ ವೇಗವಾಗಿ, ಸರಿ, ಮಿಕ್ಕಿದ್ದನ್ನು ನಾನು ನೋಡ್ಕೊಳ್ತೀನಿ, ನೀನು ಯೋಚನೆ ಮಾಡದೇ ಇರು, ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಂತ ಕರೆಯನ್ನು ಕಡಿತಗೊಳಿಸಿದ್ಲು.
ಹೊರಗೆ ಹೋಗಿ ಕಿಟಕಿಯ ಮೂಲಕ ನೋಡಲು ಅಲ್ಲಿ ಅಖಿಲಾಂಡೇಶ್ವರಿ ಮತ್ತು ಶ್ರೀನಿವಾಸ್ ಹೋಟೆಲ್ನೊಳಗಡೆ ಪ್ರವೇಶಿಸಿದರು. ಹೋಟೆಲ್ನ ಮುಂಭಾಗದಲ್ಲಿ ಪತ್ರಕರ್ತರು ಒಂದು ಕಡೆ, ಮತ್ತೆ ಈ ಹೋಟೆಲಲ್ಲಿ ಹೀಗೆಲ್ಲ ನಡೀತಿದೆಯಾ ಅಂತ ಸಾಲು ಸಾಲು ಪ್ರಶ್ನೆಗಳನ್ನು ಕೇಳ್ತಲೇ ಇದ್ದರು. ಹೋಟೆಲ್ನ ಇನ್ನೊಂದು ಕಡೆ ಜನರ ಗುಂಪು ಇಲ್ಲಿ ಏನು ನಡೀತಿದೆ ಅಂತ ತಿಳಿಯುವ ಕುತೂಹಲದಲ್ಲಿ ನಿಂತಿದ್ರು. ಜನನಿ ಕೋಣೆಯೊಳಗಡೆ ಪ್ರವೇಶಿಸುವಾಗ ಆಕಾಂಕ್ಷ ಹೊರಗೆ ಬಂದಳು. ಜನನಿಯೇ ಬೆವ್ತು ಹೋಗಿದ್ದ ಮುಖವನ್ನು ನೋಡಿ, ಏನಾಯಿತು ಜನನಿ ಅಂದ್ಲು. ಬೇಗ ಬಾ. ಎಲ್ಲಿಗೆ ಬರಬೇಕು? ನೀನು ಮೊದಲು ಬಾ. ಅವಳ ಕೈಯನ್ನು ಹಿಡಿದು ಎಳ್ಕೊಂಡು ಬಂದು, ಎಲ್ಲಿಗೆ ಹೋಗೋದು ಅಂತ ತಿಳಿಯದೆ ಆ ಕಡೆ ಈ ಕಡೆ ನೋಡ್ತಿರುವಾಗ ರಮಣ್ ಎದುರು ದಿಕ್ಕಿನಲ್ಲಿ ಬರ್ತಿದ್ದ. ಅವನನ್ನು ಕಂಡ ತಕ್ಷಣ ಆಕಾಂಕ್ಷ ಬೇರೆ ಕಡೆ ಮುಖ ತಿರುಗಿಸ್ಕೊಳ್ಳಲು ಅವನ ಹತ್ರ ಬಂದವನು ಆಕಾಂಕ್ಷಳನ್ನು ನೋಡಿ, ರಿಯಲಿ ಸಾರಿ, ಸತ್ಯವಾಗಿ ನನಗೆ ತಿಳಿಯದೆ ಹೀಗೆ ಆಗುತ್ತೆ ಅಂತ ಅವನು ತನ್ನ ಜೀವಮಾನದಲ್ಲಿ ಕೇಳಿದ ಮೊದಲ ಕ್ಷಮೆ ಇದು ಅಂತ ಅವನಿಗೆ ಮಾತ್ರನೇ ತಿಳಿದಿತ್ತು. ಆಕಾಂಕ್ಷ ಅರ್ಥ ಆಗದೆ ಕಣ್ಣುಗಳನ್ನು ಅರಳಿಸಿ ಏನು ಅನ್ನುವಂತೆ ನೋಡಲು ಜನನಿ, ಸರ್, ಅವಳಿಗೆ ಈ ವಿಷಯ ಏನೂ ತಿಳಿಯೋದು ಅಂದ್ಲು ಸಣ್ಣ ಧ್ವನಿಯಲ್ಲಿ. ಆಕಾಂಕ್ಷ ಕೋಪದಿಂದ, ಇಬ್ಬರು ಏನು ಮಾತನಾಡ್ಕೊಳ್ತಿದ್ದೀರಾ? ಏನು ನಡೀತಿದೆ ಇಲ್ಲಿ? ಮಂಟಪದಿಂದಲೂ ನಿನ್ನನ್ನು ನೋಡ್ತಿದ್ದೇನೆ ನಾನು. ನಿನ್ನ ಮುಖನೇ ಸರಿ ಇಲ್ಲ. ನನ್ನನ್ನು ಇಷ್ಟು ಅವಸರವಾಗಿ ಎಲ್ಲಿಗೆ ಎಳ್ಕೊಂಡು ಹೋಗ್ತಿದೀಯಾ? ಏನಾದರೂ ಸಮಸ್ಯೆನಾ? ಹೇಳಿ ಸಾಯಿ ಅಂದ್ಲು. ಆಕಾಂಕ್ಷ ಏನು ಹೇಳೋದು ಅಂತ ತಿಳಿಯದೆ ಜನನಿ ರಮಣ್ ಮುಖ ನೋಡಲು ಅವನು ಕೂಡ ಹಾಗೇನೆ ನಿಂತಿದ್ದ. ಜನನಿ ಕಿಟಕಿಯ ಕಡೆ ಇಣುಕಿ ನೋಡಲು ಅಲ್ಲಿ ಅಖಿಲಾಂಡೇಶ್ವರಿ ಮತ್ತು ಆಕಾಂಕ್ಷಳ ಅಪ್ಪ ಹಾಗೂ ರಂಜಿತ್ ಕೋಪದಿಂದ ಬರ್ತಾಯಿದ್ರು. ಕ್ಷಣಾರ್ಧದಲ್ಲಿ ಸುಧಾರಿಸ್ಕೊಂಡವಳು ಅವಳ ಕೈಯನ್ನು ಹಿಡಿದು ಎಳೆದು, ಮಚ್ಚಿ, ನಿಮ್ಮ ಮನೆಯವರು ಬರ್ತಾ ಇದ್ದಾರೆ ನೋಡು ಅಂದ್ಲು. ಅವಳು ಅರ್ಥ ಆಗದೆ, ನಮ್ಮ ಮನೆಯವರ? ಅದ್ಯಾಕೆ ಅಂದ್ಲು. ನಿಮ್ಮ ಅತ್ತೆ ಅಪ್ಪ ಎಲ್ಲರೂ ಬರ್ತಿದ್ದಾರೆ ನೋಡು, ಅದಕ್ಕೆ ನಾವು ಬೇರೆ ರೂಮ್ಗೆ ಹೋಗೋಣ. ಅವರು ಬಂದರೆ ಏನಂತೆ, ಬಾ ಅವರನ್ನೆಲ್ಲ ಹೋಗಿ ನೋಡೋಣ. ಅಯ್ಯೋ, ನಿನಗೆ ಹೇಗೆ ಹೇಳಿ ಅರ್ಥ ಮಾಡಿಸೋದು ಅಂತ ಜನನಿ ತವಕಿಸ್ತಾ ಇರುವಾಗ ಲಿಫ್ಟ್ ಬಾಗಿಲು ತೆರೆಯಿತು. ಅಲ್ಲಿ ಬಂದವಳು ಅಖಿಲಾಂಡೇಶ್ವರಿ ಅತ್ತೆ ಮತ್ತು ಅಪ್ಪ ಒಟ್ಟಿಗೆ ತನ್ನ ಕುಟುಂಬದವ್ರನ್ನ ನೋಡಿದ ತಕ್ಷಣವೇ ಆ ಮುಗ್ಧ ಹುಡುಗಿ ಮುಗುಳ್ನಕ್ಕಳು. ಅವರ ಹತ್ರ ಹೋಗಲು ಹೊರಟವಳ ಕೈಯನ್ನು ಬಿಗಿಯಾಗಿ ಹಿಡಿದು ತನ್ನ ಕಡೆ ಎಳೆದುಕೊಂಡ್ಳು ಜನನಿ. ಒಂದೇ ಸಮಯದಲ್ಲಿ ತನ್ನ ಸೊಸೆಯನ್ನು ಮತ್ತು ಆ ವಿಡಿಯೋದಲ್ಲಿದ್ದ ರಮಣ್ಣನ ಅಕ್ಕಪಕ್ಕದಲ್ಲಿ ನೋಡಿದ ತಕ್ಷಣ ಕೋಪಗೊಂಡ ಅಖಿಲಾಂಡೇಶ್ವರಿ ರಂಜಿತ್ ಬಳಿ ಬಂದು, ಲೈ, ನೀನು ಇಷ್ಟಪಟ್ಟ ಮಹಾರಾಣಿ ಮನೆ ದಾಟದ ಸೀತೆ ಅಂತ ಅಂದೆ ಅಲ್ವಾ? ಅವಳು ಆ ತರಹ ತಪ್ಪು ಮಾಡಿರಲ್ಲ ಅಂತ ಹೇಳಿದೆ. ಈಗ ಚೆನ್ನಾಗಿ ನೋಡು, ಅವನು ಮತ್ತು ಅವಳು ಪಕ್ಕದಲ್ಲೇ ಒಟ್ಟಿಗೆ ನಿಂತಿರೋದನ್ನು ಅಂದ್ಲು. ಅತ್ತೆ, ಏನು ಹೇಳ್ತಿದ್ದೀರಾ ಅಂತ ಆಕಾಂಕ್ಷ ಕೇಳುವಾಗಲೇ ಪಠಾರ್ ಅಂತ ಆಕೆಯ ಕೆನ್ನೆಗೆ ಏಟುಗಳು ಬಿದ್ದವು. ಅರ್ಥವಾಗದೆ ನೋಡಲು ಹೊಡೆದಿದ್ದು ಬೇರೆ ಯಾರೂ ಅಲ್ಲ, ತನ್ನದೇ ಆದ ಅಪ್ಪ. ಹುಟ್ಟಾಗಿನಿಂದ ಒಂದು ಬಾರಿಯೂ ಹೊಡೆದವರು ಅವರು. ಅಮ್ಮ ಇಲ್ಲದ ಹುಡುಗಿ ಅಂತ ಅತಿಯಾದ ಮುದ್ದು ಕೊಟ್ಟವರು. ಅಂಥವರು ಹೊಡೆಯೋದನ್ನು ಕಂಡು, ಅಪ್ಪ, ಯಾಕಪ್ಪ ಹೊಡಿತಿದ್ದೀರಾ ಅಂದ್ಲು. ನೀನು ಮಾಡಿದ ಕೆಲಸಕ್ಕೆ ನಾನು ಏನು ಮಾಡಿದೆ ಅಂದವಳು. ತಾನು ಪ್ರೀತಿಸುವ ರಂಜಿತ್ನನ್ನು ನೋಡಲು ಅವನು ತುತ್ತ ತುದಿಯ ಕೋಪದಲ್ಲಿ ಕಣ್ಣುಗಳಲ್ಲಿ ದ್ವೇಷ ತುಂಬಿಕೊಂಡು ನಿಂತಿದ್ದ. ಖಂಡಿತವಾಗಿಯೂ ಇವಳು ಈ ತಪ್ಪನ್ನು ಮಾಡಿರಲ್ಲ ಅಂತ ಹೋಟೆಲ್ನೊಳಗೆ ಬರೋವರೆಗೂ ಯೋಚಿಸ್ತಾ ಇದ್ದ ರಂಜಿತ್ ಅಲ್ಲಿ ಅವನನ್ನು ಅವಳೊಂದಿಗೆ ಕಂಡ ತಕ್ಷಣವೇ ಕೋಪ ನೆತ್ತಿಗೇರಿತು. ತನಗೆ ದ್ರೋಹ ಮಾಡಿಬಿಟ್ಲಲ್ಲ ಅಂತ ಆಕ್ರೋಶಗೊಂಡ ರಂಜಿತ್, ಶ್ರೀನಿವಾಸ್, ನಿನ್ನ ಮಗಳನ್ನು ಎಳ್ಕೊಂಡು ಬಾ, ಊರಿಗೆ ಹೋಗೋಣ ಅಂದ್ಲು ಅಖಿಲಾಂಡೇಶ್ವರಿ. ಜನನಿ ವೇಗವಾಗಿ, ಆಂಟಿ, ಅವಳು ಯಾವುದೇ ತಪ್ಪು ಮಾಡಿಲ್ಲ. ಆ ವಿಡಿಯೋ ಮಾರ್ಫಿಂಗ್ ಮಾಡಲಾಗಿದೆ. ನಿನ್ನೆ ನಡೆದಿದ್ದನ್ನು ನಾನು ಹೇಳ್ತೀನಿ ಕೇಳಿ. ಇವರು ಇದ್ದ ರೂಮಿನೊಳಗಡೆ ತಿಳಿಯದೆ ಆಕಾಂಕ್ಷ ಹೋಗಿಬಿಟ್ಲು. ಅದು ಅವಳೊಂದಿಗೆ ಇರುವ ಆ ವಿಡಿಯೋ ಮಾತ್ರವೇ ಸತ್ಯ. ಆ ವಿಡಿಯೋದಲ್ಲಿರೋ ಮಿಕ್ಕದ್ದೆಲ್ಲ ಬರೀ ಸುಳ್ಳು, ಮಾರ್ಫಿಂಗ್, ಎಡಿಟಿಂಗ್ ಆಂಟಿ ಅಂದ್ಲು. ಅಖಿಲಾಂಡೇಶ್ವರಿ, ಏಯ್, ನೀನೇನಾ ಇವರಿಬ್ಬರಿಗೂ ಮಧ್ಯಸ್ಥಿಕೆ ವಹಿಸ್ತಿರೋದು? ನಮ್ಮ ಮನೆ ಹುಡುಗಿಯನ್ನು ಕರ್ಕೊಂಡು ಬಂದು ಇವನ್ ಬಳಿ ಬಿಟ್ಟಿದ್ದೀಯಾ? ಅದಕ್ಕೆ ಎಷ್ಟು ಹಣ ತಗೊಂಡೆ ಅಂದ್ಲು. ಈ ಮಾತುಗಳನ್ನು ಕೇಳಿದ ತಕ್ಷಣವೇ ಕಿವಿಗಳನ್ನು ಮುಚ್ಕೊಂಡ್ಳು ಆಕಾಂಕ್ಷ. ಇವರು ಮಾತಾಡೋದನ್ನು ಸ್ವಲ್ಪ ಯೋಚಿಸಿದವಳು ಮೊದಲ ಬಾರಿಗೆ ತಲೆ ಎತ್ತಿ ತನ್ನ ಅಪ್ಪನನ್ನು, ತಾನು ಮದುವೆಯಾಗಬೇಕಾದ ರಂಜಿತ್ನನ್ನು ನಿಮಿರಿ ನೋಡಿದ್ಲು. ಅವಳು ನೋಡಿದ ದೃಷ್ಟಿಯಲ್ಲಿ ನಾನು ತಪ್ಪು ಮಾಡಿರ್ತೇನೆ ಅಂತ ಕೇಳುವಂತಿತ್ತು. ಆದರೆ ಅವರು ನೀನು ಮಾಡಿದ್ದೀಯಾ ಅನ್ನುವಂತೆ ಮುಖ ಸಿಂಡರಿಸಿ ನೋಡಿದರು. ತನ್ನ ಅಪ್ಪನನ್ನು ನೋಡಿ, ನಾನು ಇದನ್ನು ಮಾಡಿರ್ತೇನೆ ಅಂತ ನೀವು ಯೋಚಿಸ್ತಿದ್ದೀರಾ ಅಪ್ಪ ಅಂದ್ಲು. ಮಾಡದೇನೆ ವಿಡಿಯೋದಲ್ಲಿ ಬಂದಿದೆಯಾ ಅಂದರು ಅವಳ ಅಪ್ಪ.
ಆ ಮಾತನ್ನ ಕೇಳಿ ಜೀವವೇ ಹೋದಂತಾಯಿತು ಆಕಾಂಕ್ಷಳಿಗೆ. ಅವರು ಕೋಪದಿಂದ ಈ ಹೋಟೆಲ್ನೊಳಗಡೆ ಬರೋವರೆಗೂ ನಿನ್ನ ಮೇಲೆ ಬೆಟ್ಟದಷ್ಟು ನಂಬಿಕೆ ಇತ್ತು. ಯಾವಾಗ ನೀನು ಇವನ ಜೊತೆ ನಿನ್ನನ್ನು ನೋಡಿದ್ನೋ ಆವಾಗಲೇ ನಿನ್ನ ಸಂಬಂಧವನ್ನು ಕಳ್ಕೊಂಡ್ಬಿಟ್ಟೆ ಅಂದರು. ರಂಜಿತ್, ನಾನು ನಿನ್ನನ್ನು ನೆನೆಸ್ಕೊಂಡು ಅಲ್ಲಿದ್ದೆ. ಇನ್ನು 2 ತಿಂಗಳಲ್ಲಿ ನಮ್ಮ ಮದುವೆ ಇಟ್ಕೊಂಡು ಮನಸ್ಸಾಕ್ಷಿ ಇಲ್ಲದೆ ಸುಳ್ಳು ನೆಪ ಹೇಳಿ ಹೋಟೆಲ್ನಲ್ಲಿ ರೂಮ್ ಮಾಡಿ ತಂಗುವ ಹುಡುಗಿನಾ ನೀನು ಅಂದ. ರಂಜಿತ್ ಸತ್ಯವಾಗೂ ನಾನು ಮಾಡಿಲ್ಲ ಅಂದ್ಲು ಮರಣದ ಯಾತನೆಯೊಂದಿಗೆ ಆಕಾಂಕ್ಷ. ಹೌದಾ, ಹಾಗಾದರೆ ಇದು ಯಾರು ಅಂತ ಮೊಬೈಲ್ ತೆಗೆದು ಅವಳ ಮುಂದೆ ಚಾಚಿದ ರಂಜಿತ್. ಆ ಕ್ಷಣ ಎದೆ ದಸಕ್ಕಂದಿತು ಆಕಾಂಕ್ಷಳಿಗೆ. ಆ ಕ್ಷಣ ಹಾಗೇನೆ ನಿಂತು ಬಿಡಬಾರ್ದ ಅಂತ ಮನಸ್ಸು ಹಲಬಿತ್ತು. ಮನಸ್ಸಿಗೆಲ್ಲ ಭಾರವಾಗಿ ಹೋಯಿತು. ಮಾಡದ ತಪ್ಪಿಗೆ ಇಷ್ಟು ದೊಡ್ಡ ಶಿಕ್ಷೆಯ ಅಂತ ನಡುಕ ಉಂಟಾಯಿತು. ಆಕೆಯ ಕಾಲ್ಗಳು ನಡುಗಿದವು. ಆಕಾಂಕ್ಷ ತಲೆಯಲ್ಲಿ ಹೊಡ್ಕೊಂಡು ಅಳ್ತಿರುವಾಗ ಯಾಕೋ ಅಸಹಾಯಕನಾಗಿ ನಿಂತಿದ್ನಲ್ಲ ಅಂತ ರಮಣ್ಗೆ ಮನಸ್ಸಿನಲ್ಲಿ ತುಂಬಾ ನೋವಾಯಿತು. ಅಖಿಲಾಂಡೇಶ್ವರಿ ತಲೆಯ ಮೇಲೆ ಕೈ ಹೊತ್ಕೊಂಡು ಅಳ್ತಾ ಇದ್ದ ಆಕಾಂಕ್ಷಳನ್ನು ನೋಡಿ, ನಟಿಸ್ಬೇಡ್ವೆ, ನಿನ್ನ ನಾಟಕನೆಲ್ಲ ಮಧುರೆನಲ್ಲೇ ಇಟ್ಕೋ ಅಂತ ಅವಳ ಕೈ ಹಿಡಿದು ಎಳೆಯುವಾಗ ಎದುರಿಗೆ ಬಂದು ನಿಂತನು ರಮಣ್. ಸತ್ಯವಾಗಿಯೂ ಈ ಹುಡುಗಿ ಯಾರು ಅಂತ ನನಗೆ ಗೊತ್ತೇ ಇಲ್ಲ. ಇದನ್ನು ಮಾಡಿದವನು ನನಗೆ ಇಷ್ಟ ಇಲ್ಲದೆ ಯಾರೋ ಒಬ್ಬ ನನಗೆ ಇಟ್ಟಿದ್ದ ಬಲೆಯಲ್ಲಿ ಪಾಪ ಈ ಹುಡುಗಿ ಬಂದು ಸಿಕ್ಕಾಕೊಂಡಿದ್ದಾಳೆ. ದಯವಿಟ್ಟು ಪ್ಲೀಸ್ ಆ ಹುಡುಗಿಯನ್ನು ಬೈಬೇಡಿ ಅಂದ. ಒಂದೇ ಒಂದು ಸಲ ಮಾತ್ರ ರೂಮಿಗೆ ಬಂದಿದ್ದಾಳ, ಇಲ್ಲ ಇದಕ್ಕೆ ಮುಂಚೆ ನೀನು ಕರೆದ ಕಡೆಗೆಲ್ಲ ಇವಳು ಬರ್ತಾಳ ಅಂದರು ಅಖಿಲಾಂಡೇಶ್ವರಿ. ಅಯ್ಯೋ ಪ್ರಾಮಿಸ್, ಆ ಹುಡುಗಿಯನ್ನು ನಾನು ನಿನ್ನೆನೇ ಮೊದಲ ಬಾರಿ ನೋಡಿದ್ದು. ಕೀ ಬದಲಾಗಿ ಸಿಕ್ಕಿದ್ರಿಂದ ನನ್ನ ರೂಮಿಗೆ ಬಂದುಬಿಟ್ಟಿದ್ಲು. ಚೆನ್ನಾಗೇ ಕತೆ ಹೇಳ್ತೀಯಾ ಅಂದ್ಲು ಅಖಿಲಾಂಡೇಶ್ವರಿ. ಪ್ಲೀಸ್ ಮೇಡಮ್, ನಾನು ಹೇಳೋದನ್ನು ಸ್ವಲ್ಪ ಕೇಳಿ ಅಂತ ಹೇಳುವಾಗ ಕೋಪದಲ್ಲಿ ರಂಜಿತ್ ಮತ್ತು ಶ್ರೀನಿವಾಸ್ ಇಬ್ಬರು ಸೇರಿ ರಮಣ್ಣ ಶರ್ಟ್ ಕಾಲರ್ನ ಹಿಡಿದು ಹೊಡೆಯಲು ಶುರು ಮಾಡಿದರು. ರಮಣ್ ಆ ಏಟುಗಳನ್ನು ಸುಮ್ಮನೆ ತಿಂತಾ ಇದ್ದ. ಬಾಧಿತರಾದವರು ಹೊಡೆಯುತ್ತಿದ್ದಾರೆ ಅಂತ ಯಾಕೋ ತನ್ನಿಂದಾಗಿ ಒಂದು ಹೆಣ್ಣು ತಲೆ ತಗ್ಗಿಸಿ ನಿಂತಿರುವಾಗ ಆ ಜಾಗದಲ್ಲಿ ಅವಳಿಗಾಗಿ ಆ ಏಟ್ಗಳನ್ನು ನಾನು ತಿನ್ನಬಹುದು ಅಂತ ಅವನ ಮನಸ್ಸು ಹೇಳ್ತು. ಆದರೆ ಆಕಾಂಕ್ಷಳನ್ನು ರಂಜಿತ್ ಅಸಹ್ಯವಾಗಿ ಮಾತನಾಡಿದ್ದನ್ನು ಮಾತ್ರ ತಡ್ಕೊಳ್ಳಲು ಆಗಲಿಲ್ಲ. ಪಟಾರ್ ಅಂತ ರಂಜಿತ್ ಕೆನ್ನೆಗೆ ಬಾರಿಸ್ಬಿಟ್ಟ ರಮಣ್. ನೋಡಿ ಅಮ್ಮ, ಇವನಿಗೆ ಎಷ್ಟೊತ್ತು ಹೊಡೆಯುವಾಗ ಕೋಪ ಬರಲಿಲ್ಲ, ಆದರೆ ಅವಳಿಗೆ ಒಂದು ಮಾತು ಅಂದ ತಕ್ಷಣ ನನ್ನನ್ನೇ ಹೊಡಿತಿದ್ದಾನೆ. ಯಾಕೋ ಶ್ರೀನಿವಾಸ್, ಅಷ್ಟೊಂದು ಆಕ್ರೋಶ ಬಂತು. ಮುಂದಿನ ಕ್ಷಣವೇ ತನ್ನ ಮಗಳನ್ನು ಹೊಡೆಯಲು ಪ್ರಾರಂಭಿಸಿಬಿಟ್ರು. ತಪ್ಪು ಮಾಡದ ಒಂದು ಹೆಣ್ಣು ತನ್ನಿಂದಾಗಿ ಏಟು ತಿನ್ನೋದನ್ನು ಅವನಿಗೆ ಒಪ್ಕೊಳ್ಳಲು ಸಾಧ್ಯ ಆಗಲಿಲ್ಲ. ಅವರು ಹೊಡೆಯಲು ಶುರು ಮಾಡಿದಾಗ ಅವನಿಗೆ ಆಕ್ರೋಶ ಉಕ್ಕಿ ಬಂತು. ರಂಜಿತ್ಗೆ ಜೋರಾಗಿ ಒಂದೇ ಏಟು ಹೊಡೆದ ರಮಣ್. ರಂಜಿತ್ ಗೋಡೆಗೆ ಮುಟ್ಟಿ ದಪ್ಪ ಅಂತ ಕೆಳಗಡೆ ಬಿದ್ದ. ವೇಗವಾಗಿ ಆಕಾಂಕ್ಷಳ ಮುಂದೆ ಬಂದು ನಿಂತವನು ಅವಳಿಂದ ಶ್ರೀನಿವಾಸ್ನನ್ನು ಹಿಡಿದು ತಡೆದು ಅವರನ್ನು ನೋಡಿ, ನೀವೆಲ್ಲ ಏನು ತಂದೆನಾ? ಆ ವಿಡಿಯೋದಲ್ಲಿ ಇರೋದು ನಿಮ್ಮ ಮಗಳೇ ಅಲ್ಲ, ಇದು ತಂತ್ರಜ್ಞಾನ ತುಂಬಿರೋ ಪ್ರಪಂಚ. ಯಾರ ದೇಹಕ್ಕೆ ಯಾರು ಬೇಕಾದರೂ ಯಾರ ತಲೆಯನ್ನು ಮಾರ್ಫಿಂಗ್ ಮಾಡಿ ಅಂಟಿಸಬಹುದು. ಇಲ್ಲಿ ನಿಮ್ಮ ಮಗಳ ಮುಖವನ್ನು ಮಾತ್ರ ಇಟ್ಕೊಂಡು ಏನು ಬೇಕಾದರೂ ಮಾಡಬಹುದು. ಹೌದು ಆಂಟಿ, ಅವಳು ಯಾವುದೇ ತಪ್ಪು ಮಾಡಿಲ್ಲ ಅಂದ್ಲು ಜನನಿ ಕೂಡ. ಶ್ರೀನಿವಾಸ್ ಆಕಾಂಕ್ಷಳನ್ನು ಹಾಗೇನೆ ಹಿಡಿದು ದೂಡಿದ್ರಿಂದ ಅವಳು ಕೆಳಗಡೆ ಬಿದ್ಲು. ರಮಣ್ ಅವಳನ್ನು ಮೇಲೆತ್ತಿ ನಿಲ್ಲಿಸ್ದ. ನಂತರ, ಹಲೋ, ನಿಮ್ಮ ವಯಸ್ಸಿಗೆ ತಕ್ಕ ಹಾಗೆ ನಡ್ಕೊಳ್ತಾ ಇದ್ದೀರಾ. ಅವಳು ಒಳ್ಳೆಯ ಹುಡುಗಿ ಅಂತ ಅವಳ ಫ್ರೆಂಡ್ ಹೇಳಿದರೂ ನಂಬದೆ ನಿಮ್ಮ ಮಗಳನ್ನು ಇನ್ನೊಂದು ಸಲ ಹೊಡೆದ್ರೆ ಅವಳ ತಂದೆ ಅಂತ ಕೂಡ ನಾನು ನೋಡಲ್ಲ, ಹೊಡೆದು ಮೂತಿ ಮೂಗನ್ನೆಲ್ಲ ಮುರಿದು ಹಾಕ್ಬಿಡ್ತೀನಿ ಅಂದ. ಶ್ರೀನಿವಾಸ್ ಮಗಳಿಗೆ ಕಂಡವರೆಲ್ಲ ಮಾತಾಡೋ ಹಾಗೆ ನಡ್ಕೊಂಡಿದೀಯಾ? ಹೆತ್ತ ಒಡಲು ತಣ್ಣಗಾಯಿತು ಅಂತ ಜೋರು ಮಾಡಲು ಯಾಕೋ ಅವಳನ್ನು ಹೊಡೆದು ಬಿಡ್ತಾರೋ ಅನ್ನೋ ಭಯದಿಂದ ರಮಣ್ ಅವಳನ್ನು ತನ್ನ ಹಿಂದೆನೇ ನಿಲ್ಲಿಸ್ಕೊಂಡ. ಅವರು ಅವಳನ್ನು ಕೋಪದಿಂದ ನೋಡಲು ಅವಳಿಗೆ ಆಗ ಏನು ಮಾತನಾಡಬೇಕು ಅಂತ ತಿಳಿಲಿಲ್ಲ ಆಕಾಂಕ್ಷಳಿಗೆ. ಅಖಿಲಾಂಡೇಶ್ವರಿ ಅವನನ್ನು ಕೋಪದಿಂದ ನೋಡಿ, ಇವಳು ನಮ್ಮ ಮನೆ ಹುಡುಗಿ, ಹೊಡಿತೀವಿ, ಓದಿತೀವಿ, ಸಾಯಿಸ್ತೀವಿ, ನಿಮಗೆ ಎಲ್ಲ ಹಕ್ಕಿದೆ, ಅದನ್ನು ಕೇಳಲು ನೀನು ಯಾರೋ ಅಂದ್ಲು. ನಿಮ್ಮ ಮನೆ ಹುಡುಗಿಯನ್ನು ನಿಮ್ಮ ಮನೇಲಿ ಕರ್ಕೊಂಡು ಹೋಗಿ ಹೊಡೀರಿ, ತುಳೀರಿ, ಏನು ಬೇಕಾದರೂ ಮಾಡಿ, ಯಾರು ಕೇಳ್ತಾರೆ. ಆದರೆ ಈಗ ನಡೆದಿರುವ ವಿಷಯ ನಿಮ್ಮದು ಮಾತ್ರ ಅಲ್ಲ, ನಂದು ಕೂಡ ಸೇರಿದೆ. ಹಾಗಿದ್ದಾಗ ನಾನು ಕೇಳ್ತೀನಿ, ಇವನನ್ನು ನೋಡೋಕ್ಕೆ ತಾನೇ ಮದುವೆ ಅಂತ ಸುಳ್ಳು ಹೇಳಿ ಬಂದೆ? ಯಾರು ಊರು ಸುತ್ತೋಕ್ಕೆ ತಾನೇ ಸುಳ್ಳಾಗಿ ಮಾತನಾಡಿದೆ? ಇವನನ್ನು ನನ್ನನ್ನು ಒಂದೇ ಬಾರಿಗೆ ಹೇಗೆ ಲವ್ ಮಾಡಿದೆ
ಅಂತ ಕೇವಲವಾಗಿ ಕೇಳ್ದ ರಂಜಿತ್. ರಮಣ್, ಲೇ, ತಿಳುವಳಿಕೆ ಇಲ್ದವನೇ, ಅವಳಿಗೂ ನನಗೂ ಏನೂ ನಡೆದಿಲ್ಲ ಅಂತ ಹೇಳ್ತಾ ಇದ್ದೀನಿ, ತಿರುಗಿ ತಿರುಗಿ ಅದನ್ನೇ ಮಾತನಾಡ್ತೀಯಾ ಅಂತ ಅವನ ಶರ್ಟ್ ಹಿಡಿದ ರಂಜಿತ್ ಮಾಡಬೇಕಾಗಿದ್ದನ್ನೆಲ್ಲ ಮಾಡಿ ರಮಣ್ ಮಾಡ್ತಾ ಇರೋದನ್ನು ಕಂಡ ಆಕಾಂಕ್ಷಳಿಗೆ ಯಾಕೋ ಈ ಪ್ರಪಂಚವನ್ನೇ ದ್ವೇಷಿಸುವಷ್ಟು ಮನಸ್ಸಿಗೆ ಭಾರ ಹೆಚ್ಚಾಯಿತು. ಇನ್ನು 2 ತಿಂಗಳಲ್ಲಿ ಮದುವೆ ಇಟ್ಕೊಂಡು ಮದುವೆ ಆಗಲಿರುವ ಹುಡುಗಿಯನ್ನು ಕೇಳುವ ಪ್ರಶ್ನೆಯಾ ಇದು ಅಂದ ರಮಣ್. ಶ್ರೀನಿವಾಸ್ ತನ್ನ ಮಗಳ ಕೈಯನ್ನು ಹಿಡಿದು ಸರಸರ ಅಂತ ಹೇಳ್ಕೊಂಡು ಲಿಫ್ಟ್ ಒಳಗೆ ನುಗ್ಗಿ ಬಾಗಿಲು ಮುಚ್ಚಿ ಕೆಳಗೆ ಹೋಗುವ ಫ್ಲೋರ್ ಬಟನನ್ನು ಒತ್ತಿದ್ರು. ಜನನಿ ಒಂದು ಕ್ಷಣ ಚೇತರಿಸ್ಕೊಂಡು, ಅಯ್ಯೋ, ಅವಳನ್ನು ಕಾಪಾಡಬೇಕಲ್ಲ, ಹೆತ್ತವರು ಹಕ್ಕಿನಿಂದ ಆ ಹುಡುಗಿಯನ್ನು ಕರ್ಕೊಂಡು ಹೋಗುವಾಗ ನಾವು ಏನು ಮಾಡೋಕ್ಕಾಗತ್ತೆ ಅಮ್ಮ ಅಂದ. ಸರ್, ಅವಳನ್ನು ಕೊಲೆ ಮಾಡಲು ಹೊರಟಿದ್ದಾರೆ ಸರ್. ಮನೆಯಲ್ಲಿ ಈಗಾಗಲೇ ಹೊಂಡ ಎಲ್ಲ ತೋಡಿ ಇಟ್ಟಿದ್ದಾರಂತೆ. ಅವಳ ತಂಗಿ ನನಗೆ ಈಗಷ್ಟೇ ಫೋನ್ ಮಾಡಿದ್ಲು. ಅವರಿಂದ ಅವಳನ್ನು ಹೇಗಾದರೂ ಕಾಪಾಡಬೇಕು, ಏನಾದರೂ ಸಹಾಯ ಮಾಡಿ ಸರ್ ಅಂತ ಕೇಳಿದ್ಲು ಜನನಿ ರಮಣ್ಣನ್ನು. ಮೊದಲ ಬಾರಿಗೆ ರಮಣ್ಗೆ ಒಂದು ರೀತಿ ಆಯಿತು. ಯಾವುದೇ ತಪ್ಪು ಮಾಡಿದ ಹುಡುಗಿ ತನ್ನಿಂದಾಗಿ ಶಿಕ್ಷೆ ಅನುಭವಿಸೋದೆ ಅಂತ ಯೋಚಿಸಿದವನು ತಕ್ಷಣವೇ ಹೋಟೆಲ್ ಮ್ಯಾನೇಜರ್ಗೆ ಕರೆ ಮಾಡಿ ಅವ್ರು ಹೋದ ಲಿಫ್ಟ್ನ ವಿದ್ಯುತ್ ಸಂಪರ್ಕವನ್ನು ಕಡಿತಗೊಳಿಸಲು ಹೇಳ್ದ. ಕ್ಷಣಾರ್ಧದಲ್ಲಿ ಕರೆಂಟ್ ಕಟ್ಟಾಗಿ ಲಿಫ್ಟ್ ಮಧ್ಯದಲ್ಲೇ ಹಾಗೆ ನಿಂತು ಹೋಯಿತು. ರಮಣ್ ತಲೆ ಮೇಲೆ ಕೈ ಹೊತ್ಕೊಂಡು 1 ನಿಮಿಷ ತನ್ನನ್ನು ತಾನು ನಿಭಾಯಿಸ್ಕೊಳ್ಳೋ ಅಷ್ಟರಲ್ಲಿ ಹೋಟೆಲ್ ಮ್ಯಾನೇಜರ್, ಸರ್, ಇವನೇ ನಮ್ಮ ಹೋಟೆಲ್ನಲ್ಲಿ ಕೆಲಸ ಮಾಡ್ತಾ ಇದ್ದವನು, ಕ್ಯಾಮ್ರಾ ಇಟ್ಟವನು ಕೂಡ ಇವನೇ ಅಂತ ರಮಣ್ ಮುಂದೆ ಬಂದು ನಿಲ್ಲಿಸ್ದ. ಅವನನ್ನು ಹಿಡಿದು ಚೆನ್ನಾಗಿ ಒದ್ದಾಗ ಕೊನೆಯಲ್ಲಿ ಅವನು, ಸರ್, ಒಬ್ಬ ಬಂದು ತುಂಬ ದುಡ್ಡು ಕೊಟ್ಟು ಹೀಗೆ ಮಾಡಲು ಹೇಳ್ದ. ನಾನು ದುಡ್ಡು ನೋಡಿದ ತಕ್ಷಣ ಮಾಡಿಬಿಟ್ಟೆ. ನೀವ್ಯಾರು ಅವ್ರು ಯಾರು ಅಂತ ಸತ್ಯವಾಗಿಯೂ ನನಗೆ ಗೊತ್ತಿಲ್ಲ ಅಂದ. ನಾನು ಯಾರು ಅಂತ ಗೊತ್ತಿಲ್ಲದೆ ತಾನೇ ಕರೆಕ್ಟಾಗಿ ನನ್ನ ರೂಮ್ ಕಂಡು ಹಿಡಿದೆ. ಅದು ಹೇಗೆ ಹೋಟೆಲ್ ಒಳಗಡೆ ಯಾವ ಕಡೆ ನೋಡಿದರೂ ಸರಿಯಾಗಿ ನಿನ್ನೆ ಬೆಳಗ್ಗೆ 11 ಗಂಟೆಗೆ ಎಲ್ಲ ಕ್ಯಾಮರಾಗಳು ಕೆಲಸ ಮಾಡ್ತಿರಲಿಲ್ಲ, ಡಿಲೀಟ್ ಮಾಡಲಾಗಿದೆ. ನಾನು ಬರುವ ಸಮಯದನ್ನು ನೀನೇ ನಿರ್ದಿಷ್ಟವಾಗಿ ಹೇಳಿದ್ದೀಯ. ಹಾಗಿದ್ರೆ ಅವನು ಆ ಸಮಯದಲ್ಲೇ ಹೋಟೆಲ್ ಒಳಗಡೆ ಬಂದಿದ್ದಾನೆ. ರಮಣ್ ಅವನ ಕೈಯನ್ನು ಸರಸರ ಅಂತ ಇಳ್ಕೊಂಡು ಹೋಗ್ತಾ ಜನನಿ ಕಡೆ ತಿರುಗಿ, ಇನ್ನು ಸ್ವಲ್ಪ ಸಮಯದಲ್ಲಿ ಈ ವಿಡಿಯೋದ ಸಂಪೂರ್ಣ ಸತ್ಯವನ್ನು ನಾನು ಬದಲಾಯಿಸ್ಬಿಡ್ತೀನಿ. ಅಲ್ಲಿವರೆಗೂ ನಿಮ್ಮ ಫ್ರೆಂಡ್ ಹಾಗೂ ಅವರ ಸಂಬಂಧಿಕರು ಅಲ್ಲೇ ಇರಲಿ, ಸರಿನಾ ಅಂದ ರಮಣ್. ಏನೂ ಆಗಲ್ಲ ತಾನೆ ಅಂತ ಕಳವಳದಿಂದ ಕೇಳಿದ್ಲು. ಹಾಗೆ ಅನಾಥವಾಗಿ ಬಿಟ್ಬಿಡಲ್ಲ ಅಂದವನು ಹೋಟೆಲ್ನ ಹಿಂಬದಿಯಿಂದ ಅವನನ್ನು ಕರ್ಕೊಂಡು ಮ್ಯಾನೇಜರ್ ಜೊತೆ ಹೊರಗೆ ಹೋದ ರಮಣ್ ಯಾರಿಗೋ ಫೋನ್ ಮಾಡ್ದ. ಮುಂದಿನ ಕೆಲವು ಕ್ಷಣಗಳಲ್ಲಿ ಆ ಊರಿನಲ್ಲಿದ್ದ ಡಿಟೆಕ್ಟಿವ್ ಹಾಗೂ ಲೋಕಲ್ ರೌಡಿಗಳು ಬಂದು ಸೇರಿದರು. ರಮಣ್ ಹೋಟೆಲ್ ಮಾಲೀಕನಿಗೆ ಫೋನ್ ಮಾಡಿ, ನಾನು ಹೇಳೋವರೆಗೂ ಲಿಫ್ಟ್ ಬಾಗಿಲು ತೆರೀಬೇಡಿ, ಜೊತೆಯಲ್ಲೇ ಅಲ್ಲಿಗೆ 2 ಅಥವಾ 3 ಜನ ಡಾಕ್ಟರ್ಗಳನ್ನು ಬರೋದಕ್ಕೆ ಹೇಳಿ. ಯಾಕೆ ಸರ್, ಡಾಕ್ಟರ್ಸ್? ಲಿಫ್ಟ್ ಒಳಗಡೆ ಇರೋರಿಗೆ ಏನಾದರೂ ತೊಂದರೆ ಆದರೆ ಮುಂಚಿತವಾಗಿ ನೋಡ್ಕೊಳ್ಬಹುದು ಅಲ್ವಾ? ಸರಿ ಸರ್, ಹಾಗೆ ಮಾಡ್ತೀನಿ. ಇಲ್ಲಿ ಲಿಫ್ಟ್ ಒಳಗಡೆ ಶ್ರೀನಿವಾಸ್ ತನ್ನ ಕೋಪವನ್ನೆಲ್ಲ ಕೈಗಳ ಮೂಲಕ ತೋರಿಸ್ತಾ ಇದ್ರು ಆಕಾಂಕ್ಷ ಮೇಲೆ. ಅಖಿಲಾಂಡೇಶ್ವರಿ ಮಾತುಗಳಿಂದ ಚುಚ್ತಾ ಇದ್ರು. ರಂಜಿತ್ ಕೋಪದಿಂದ ನೋಡ್ತಾ ಇದ್ದ. ಅವರು ಅಂದುಕೊಂಡಿದ್ದನ್ನೆಲ್ಲ ಮಾಡ್ತಿರುವಾಗ ಒಂದು ಹಂತದಲ್ಲಿ ಉಸಿರು ಕಟ್ಟಿ ಪ್ರಜ್ಞೆ ತಪ್ಪುವ ಪರಿಸ್ಥಿತಿಗೆ ಬಂದರು ಅಲ್ಲಿದ್ದವರು. ಆಕಾಂಕ್ಷೆಗಳನ್ನು ಹೊರತುಪಡಿಸಿ ಎಲ್ಲರ ಗಮನವೂ ಪ್ರಾಣ ಉಳಿಸ್ಕೊಳ್ಳೋದ್ರಲ್ಲೇ ಇತ್ತು. ಅವಳು ಮಾತ್ರ ನನಗೆ ಈ ಪ್ರಾಣನೇ ಬೇಡ ಅಂದ್ಕೊಂಡು ಕಣ್ಣು ಮುಚ್ಚಿ ನಿಂತಿದ್ಲು. ಅವರು ನಿಂತು ಹೋದ ಲಿಫ್ಟ್ನ ಬಾಗಿಲು ತೆರೆಯಲು ಪ್ರಯತ್ನಿಸ್ತಿದ್ರು. ಆದರೆ ಅವಳಿಗೆ ಅವರಲ್ಲಿ ಯಾರನ್ನು ನೋಡಲು ಕೂಡ ಇಷ್ಟ ಇರಲಿಲ್ಲ. ಆ ಕಡೆ ಇರುವ CCTV ಕ್ಯಾಮ್ರಾಗಳೆಲ್ಲ ಲೋಕಲ್ ಪೊಲೀಸರ ಸಹಾಯದಿಂದ ಪಡೆದು ಚೆಕ್ ಮಾಡಿದಾಗ ತನಗೆ ವಿರುದ್ಧವಾಗಿ ಕೆಲಸ ಮಾಡಿದವನ ಸಂಪೂರ್ಣ ವಿವರಗಳು ರಮಣ್ ಕಲೆಕ್ಟ್ ಮಾಡ್ದ. ಫೋನ್ನಲ್ಲಿ ಯಾರಿಗೂ ಮಾಹಿತಿ ನೀಡಿದಾಗ ಅರ್ಧ ಗಂಟೆಯಲ್ಲಿ ಅವನ ಇಡೀ ಕುಟುಂಬ ರಮಣ್ಣನ ಕಂಟ್ರೋಲ್ಗೆ ಬಂತು. ಸ್ವಲ್ಪ ಸಮಯದಲ್ಲಿ ರಮಣ್ ಮೊಬೈಲ್ ಫೋನ್ ರಿಂಗ್ ಆಯಿತು. ತೆಗೆದು ಕಿವಿಗೆ ಇಟ್ಕೊಂಡಾಗ ಎದುರು ಬದಿಯಿಂದ, ಹಲೋ, ನಾನು ಅರುಣ್ ಮಾತನಾಡ್ತಾ ಇದ್ದೀನಿ. ಯಾರೋ ನೀನು? ನನ್ನ ಕುಟುಂಬಕ್ಕೆ ಏನೂ ಮಾಡಬೇಡಿ, ಇದು ಸಂಪೂರ್ಣವಾಗಿ ನಾನು ಮಾಡಿದ್ದು, ನಾನೇ ಆ ತಪ್ಪು ಮಾಡಿದ್ದು. ದಯವಿಟ್ಟು ನನ್ನ ಕುಟುಂಬದಲ್ಲಿ ಯಾರಿಗೂ ಏನು ಮಾಡಬೇಡಿ. ನೀನು ಮೊದಲು ಎಲ್ಲಿದ್ದೀಯಾ ಹೇಳು, ಇನ್ನು ಅರ್ಧ ಗಂಟೆಯಲ್ಲಿ ನೀನು ಇಲ್ಲಿಗೆ ಬರಬೇಕು ಅಂದ. ಸರ್, ಪ್ಲೀಸ್ ನನ್ನ ಕುಟುಂಬವನ್ನು ಬಿಟ್ಬಿಡಿ. ಬೇರೆಯವ್ರ ಬಗ್ಗೆ ಏನು ಬೇಕಾದರೂ ವಿಡಿಯೋ ಮಾರ್ಫಿಂಗ್ ಮಾಡಿ ಹಾಕಬಹುದಾ? ನಿನಗೆ ಅವಳ ವಯಸ್ಸಿನ ಒಬ್ಬ ತಂಗಿ ಇದ್ದಾಳೆ ತಾನೆ, ಅವಳ ವಿಡಿಯೋವನ್ನು ನಾನು ಹಾಕಲಾ? ಸರ್, ಬೇಡ, ಆ ರೀತಿ ಮಾಡಬೇಡಿ ಸರ್. ನಿನ್ನ ಕುಟುಂಬ ಅಂದರೆ ಅಷ್ಟೊಂದು ಹೆಚ್ಚು. ನಿನಗೆ
ಯುವ ವಯಸ್ಸಿನ ಹೆಣ್ಣು ಮಕ್ಕಳಿರೋ ಹಾಗೆ ತಾನೇ ಬೇರೆಯವರಿಗೂ ಇರುತ್ತೆ. ಅಯ್ಯೋ ತಿಳಿಯದೆ ಮಾಡಿಬಿಟ್ಟೆ. ಏನೋ ಸಣ್ಣ ಮಕ್ಕಳು ತಿಳಿಯದೆ ತಗುಲಿದ ಹಾಗೆ ಉತ್ತರ ಹೇಳ್ತೀಯಾ? ಇದು ಎಷ್ಟು ದೊಡ್ಡ ವಿಷಯ. ಆ ಹುಡುಗಿಯ ಮಾನ ಮರ್ಯಾದೆ ಎಲ್ಲ ಗಾಳಿಯಲ್ಲಿ ತೇಲಿ ಹೋಗೋ ಹಾಗೆ ಮಾಡಿಬಿಟ್ಟಿಯಲ್ಲ. ಯಾಕೋ ಆ ಹುಡುಗಿನ ನನ್ನ ಜೊತೆ ಸೇರಿಸಿ ವಿಡಿಯೋ ಮಾಡಿದೆ. ಅವನ ಕಡೆಯಿಂದ ಮೌನನೇ ಉತ್ತರ ಆಗಿತ್ತು. ನಂತರ ಸರ್ ನಾನೇ ಆ ವಿಡಿಯೋ ಹಾಕಿದ್ದು ಅಂತ ಒಪ್ಕೊಂಡು ಪೊಲೀಸ್ ಮುಂದೆ ಶರಣಾಗ್ತೀನಿ. ನೀನು ಏನಾದರೂ ಮಾಡ್ಕೊ, ಆದರೆ ಆ ಹುಡುಗಿಗೂ ಇದಕ್ಕೂ ಯಾವುದು ಸಂಬಂಧ ಇಲ್ಲ ಅಂತ ಇನ್ನು ಸ್ವಲ್ಪ ಹೊತ್ತಿನಲ್ಲಿ ಇಡೀ ಪ್ರಪಂಚ ನೋಡೋ ಹಾಗೆ ಒಂದು ವಿಡಿಯೋ ಬರಬೇಕು. ಅದನ್ನು ಮೊದಲು ಮುಗಿಸು. ನೀನು ನೇರವಾಗಿ ನನ್ನ ಹತ್ರ ಬಾ. ಸರಿ ಸರ್, ಆದರೆ ನನ್ನ ಕುಟುಂಬದವರಿಗೆ ಏನೂ ಆಗಲ್ಲ ತಾನೆ? ಇದನ್ನು ಯಾರು ಮಾಡಲು ಹೇಳಿದರು ಅಂತ ಹೇಳು. ನಿನ್ನ ಕುಟುಂಬವನ್ನು ಸಂಪೂರ್ಣವಾಗಿ ನಿನಗೆ ಒಪ್ಪಿಸ್ತೀನಿ. ಅದೆಲ್ಲ ಯಾರೂ ಹೇಳಲಿಲ್ಲ. ನಾನೇ ನಿಮ್ಮ ಮೇಲಿರೋ ಅಸೂಯೆಯಿಂದ ಮಾಡಿದೆ. ಏನೋ ನಾಯಿ ಥರ ಒದರ್ತಿದೆಯಾ? ನಿನ್ನನ್ನು ನೇರವಾಗಿ ನೋಡ್ಕೊಳ್ತೀನಿ. ಸರ್ ನನ್ನ ಕುಟುಂಬ ಅದನ್ನು ನಾವಿಬ್ಬರೂ ನೇರವಾಗಿ ಭೇಟಿಯಾದಾಗ ಮಾತನಾಡ್ಕೊಳ್ಳೋಣ. ಇವಾಗ ನೀನು ಏನು ಮಾಡ್ತೀಯಾ ಅಂದರೆ ತಕ್ಷಣ ಆ ವಿಡಿಯೋ ಬಗ್ಗೆ ಲೈವ್ ಬಂದು ಮಾತನಾಡು. ಹಾಗೇನಾದರೂ ನೀನು ಮಾಡದೆ ಹೋದರೆ ನಿನ್ನ ಇಡೀ ಕುಟುಂಬ ಕ್ಲೋಸ್. ಅಯ್ಯೋ ಸರ್ ಅದೆಲ್ಲ ಬೇಡ, ನಾನು ಇವಾಗಲೇ ಮಾಡ್ತೀನಿ ಅಂದವನು ಅದಕ್ಕಾಗಿ ಸಿದ್ಧತೆಯನ್ನು ಮಾಡಿಕೊಳ್ಳತೊಡಗಿದ. ಈ ಕತೆ ಮುಂದುವರಿಯೋದು. ಹೀಗೆ ಅವನು ಲೈವ್ ಬಂದು ಹೇಳಿದಾಗ ಮನೆಯವರೆಲ್ಲ ಒಪ್ಕೋತಾರಾ? ಮುಂದೆ ಏನಾಗುತ್ತೆ ಅಂತ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಮತ್ತೆ ಸಿಗೋಣ ಮುಂದಿನ ಎಪಿಸೋಡಲ್ಲಿ. ಎಲ್ರಿಗೂ ಕೂಡ ಧನ್ಯವಾದಗಳು.